ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಅಂತ. ಇವತ್ತಿನ ವಿಡಿಯೋ ಬಂದು ಗ್ಯಾಸ್ ಲೈಟನ್ನು ಹೇಗೆ ರಿಪೇರ್ ಮಾಡೋದು ಮತ್ತು ಹೇಗೆ ಕ್ಲೀನ್ ಮಾಡೋದು. ನೋಡಿ, ತುಂಬ ಗಲೀಜಾಗಿದೆ. ಕಾರಣ ಏನಂದರೆ, ಅಡುಗೆ ಮನೇಲಿ ಇಟ್ಟಿರ್ತೀವಲ್ಲ, ಫುಲ್ಲು ಜಿಡ್ಡು ಗಿಡ್ಡು ಇಟ್ಟು ಫುಲ್ಲು ಇದಾಗಿದೆ. ಆ್ಯಕ್ಚುಲಿ ಇದು ನನ್ನ ಕಂಟೆಂಟ್ ಅಲ್ಲ. ನನ್ನ ಕಂಟೆಂಟ್ ಬಂದು ಆಟೋಮೊಬೈಲು. ನಿಮಗೆ ಒಂದು ಆಟೋಮೊಬೈಲು ಮತ್ತು ಮಾಲ್ ಈ ಥರ ಎಕ್ಸ್ಪ್ಲೋರಿಂಗ್ ಪ್ಲೇಸಸ್ ಬಗ್ಗೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಆದರೆ ಇದು ಬಂದು ಸ್ವಲ್ಪ ನಾಲೆಜ್ ಪರ್ಪಸ್ಗೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ಲು ಗಲೀಜಾಗಿದೆ ಇದು. ಇದನ್ನು ಫಸ್ಟು ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಇವಾಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಟೂತ್ಪೇಸ್ಟ್ ತೊಗೊಂಡು ಮಾಡ್ಬೋದು. ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಮಿಸ್ಸಿಂಗ್ ಸ್ಪಾರ್ಕ್ ಬರ್ತಾಯಿದೆ. ಅಂದರೆ ಒಂದ್ಸಲಿ ಸ್ಪಾರ್ಕ್ ಬರುತ್ತೆ, ಇನ್ನೊಂದ್ಸಲಿ ಬರ್ತಾಯಿಲ್ಲ. ಸ್ಪಾರ್ಕು ಬಿಟ್ಟು ಬರ್ತಾಯಿದೆ. ನೋಡಿ ಇವಾಗ ಬಂದಿಲ್ಲ, ಇವಾಗ ಬಂತು, ಇವಾಗ ಬರ್ತಾಯಿದೆ. ಒಂದೊಂದು ಟೈಮ್ ಬರೋಲ್ಲ, ಒಂದೊಂದು ಟೈಮ್ ಬರುತ್ತೆ. ಏನು ಪ್ರಾಬ್ಲಮ್ ಅಂತ ನಾನು ತೋರಿಸ್ಕೊಡ್ತೀನಿ. ಅವಾಗವಾಗ ಬರುತ್ತೆ, ಅವಾಗವಾಗ ಬರೋಲ್ಲ ಅಂತಂದರೆ ಏನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಈಗ ಸ್ಕ್ರಬ್ಬರಲ್ಲೆಲ್ಲ ವಾಶ್ ಮಾಡಿದ್ದೀವಿ ಟೂತ್ಪೇಸ್ಟ್ ಹಾಕಿ. ಈಗ ಒಂದು ಬೌಲ್ ತೊಗೊಂಡು ಲೈಟ್ನ ನೀರೊಳಗಡೆ ಕ್ಲೀನ್ ಮಾಡಬೇಕು. ಈಗ ಕ್ಲೀನ್ ಮಾಡ್ತೀರಾ ಅಂದರೆ ನೀವು ಫುಲ್ಲು ಬಿಚ್ಚಿ ರೆಡಿ ಮಾಡೋಕ್ಕೆ ಟೈಮ್ ಇದೆ ಅಂದರೆ ಫುಲ್ಲು ನೀರಲ್ಲೇ ಹಾಕಿ ತೊಳಿರಿ, ತೊಂದರೆ ಇಲ್ಲ. ಒಂದು ವೇಳೆ ನಿಮಗೆ ಬಿಚ್ಚಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಬರೀ ಟೂತ್ಪೇಸ್ಟ್ ಹಾಕಿ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟು ಡ್ರೈ ಬಟ್ಟೆ ಹೊರಿಸ್ಬಿಡಿ, ಓಕೆನಾ. ಇವಾಗ ನನಗೆ ಮಿಸ್ಸಿಂಗ್ ಪ್ರಾಬ್ಲಮ್ ಬಂದಿರೋದ್ರಿಂದ ನಾನು ಬಿಚ್ಚಲೇಬೇಕು. ಮಿಸ್ಸಿಂಗ್ ಪ್ರಾಬ್ಲಮ್ ಇಲ್ಲದೇ ಇರೋರು ಸುಮ್ಮನೆ ಗಲೀಜಾಗಿದ್ದರೆ ಟೂತ್ಪೇಸ್ಟ್ ಹಾಕ್ಬಿಟ್ಟು ಇದು ಮಾಡಿ. ನೋಡಿ ಎಷ್ಟು ನೀಟ್ ಆಯಿತಾ. ಲೈಟರ್ ಹಿಂಗಿರುತ್ತೆ. ಈಗ ಲೈಟರ್ನ ಬಿಚ್ಚೋಣ. ಇದು ಬಿಚ್ಚೋ ಅವಶ್ಯಕತೆ ಇರಲ್ಲ, ಮಿಸ್ಸಿಂಗ್ ಪ್ರಾಬ್ಲಮ್ ಬಂದಿರೋದ್ರಿಂದ ನಾನು ಬಿಚ್ಚಲೇಬೇಕು. ಅಂದರೆ ಒಂದೊಂದು ಟೈಮ್ ಸ್ಪಾರ್ಕ್ ಬರ್ತಿದೆ, ಒಂದೊಂದು ಟೈಮ್ ಬರ್ತಿಲ್ವಲ್ಲ, ಹಾಗಾಗಿ. ನೋಡಿ, 2 ಕಾಂಪಾಸ್ ಅಥವಾ ಡಿವೈಡ್ರ್ ಏನಿದ್ರು ಓಕೆ. ಈ ಮಾಡ್ಲಿಕ್ಕೆ ಈ ಥರ ಇದು ಪ್ರೆಸ್ಟೀಜ್ದು, ಇನ್ನೊಂದಕ್ಕೆ ಇನ್ನೊಂದು ಥರ ಪ್ರೆಸ್ಟೀಜ್ ಲೈಟ್ರ್ ಇದು. ನೋಡಿ, ಎರಡೂ ಇದು ಪಿನ್ ಏನಿದೆಯಲ್ಲ ಅದನ್ನು ಹೋಲ್ಗೆ ಹಾಕಿ ಲೂಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಟೈಟ್ ಆಗಿಬಿಟ್ಟಿರುತ್ತೆ ತುಂಬ ದಿನ ಬಿಟ್ಟಾಗ, ಕಂಪ್ನಿಯಿಂದ ಬಂದಾಗ. ಅದನ್ನು ನೀವು ಕರೆಕ್ಟಾಗಿ ಅದು ಸೆಂಟರ್ ಹಾಕ್ಬಿಟ್ಟು ಹಿಂಗೆ ರಿಮೂವ್ ಮಾಡ್ಕೊಳ್ಳಿ. ಬಂತು ನೋಡಿ. ನೋಡಿ, ಇದು ರಿಮೂವ್ ಆಯಿತು. ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇನಿದೆಯಲ್ಲ, ಇದು ಹ್ಯಾಮರ್ ಅಸೆಂಬ್ಲಿನ ಪುಷ್ ಮಾಡೋ ಅಂಥದ್ದು. ಇದು ಹ್ಯಾಮರ್ ಅಸೆಂಬ್ಲಿಗೆ ಸಪೋರ್ಟ್ ಕೊಡೋ ಅಂಥದ್ದು. ಇದು ನೋಡ್ಕೊಳ್ಳಿ. ಈಗ ನೋಡಿ, ಹ್ಯಾಮರ್ ಅಸೆಂಬ್ಲಿ ರಿಮೂವ್ ಮಾಡಿದೆ. ಹ್ಯಾಮರ್ ಅಸೆಂಬ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಸೈಡಲ್ಲಿ ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. Force apply on the impact pad. The crystal generates a high voltage. Because of this high voltage, a spark generates on the ignition head. ಆಮೇಲೆ ಹ್ಯಾಮರ್ ಅಸೆಂಬ್ಲಿ ಟೆನ್ಷನ್ ಕ್ರಿಯೇಟ್ ಮಾಡೋದಿದೆ. ಟೆನ್ಷನ್ ಅಂದರೆ ಲೋಡ್ ಮಾಡ್ಕೊಳುತ್ತೆ. ಇದು ಮಾಡೋಕ್ಕೆ ಮುಂಚೆ, ಸ್ಪಾರ್ಕ್ ಆಗೋಕ್ಕೆ ಮುಂಚೆ ಲೋಡ್ ಮಾಡಿ ಟಕ್ಕಂತ ತೊಡೆಯೋದು ಇದ್ರ ಮೂಲಕನೇ. ಇವಾಗ ಇದನ್ನು ರಿಮೂವ್ ಮಾಡೋಣ ಬನ್ನಿ. ನೋಡಿ, ಇದು ಲೈಟರ್ದು ಏನಂತಾರೆ, ವಾಷರು. ಒಳಗಡೆ ಸ್ಪ್ರಿಂಗ್ ಲೋಡ್ ಆಗಿರುತ್ತೆ, ಬಿಡುತ್ತೆ. ಈಗ ನೋಡಿ, ವಾಷರ್ ರಿಮೂವ್ ಆಯಿತು. ಇವಾಗ ಇದೇನಿದೆ, ಇದು ಹಿಂಗಿರುತ್ತಲ್ವ, ಇದನ್ನು ಹಿಂಗೆ ಸ್ಲೈಡ್ ಮಾಡಿದ್ರೆ ರಿಮೂವ್ ಆಗುತ್ತೆ. ನೋಡಿ, ಇನ್ನೂ ಗಲೀಜು ಜಿಡ್ ಹಂಗೆ ಇದೆ, ಅದನ್ನು ರಿಮೂವ್ ಮಾಡ್ಕೊಂಬಿಡೋಣ. ನೋಡಿ, ಬಂತು. ನೋಡಿ, ಒಳಗಡೆನೂ ಗಲೀಜಿದೆ. ಈಗ ಒಳಗಡೆನೂ ವಾಶ್ ಮಾಡ್ತೀನಿ, ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಇವಾಗ ನೋಡಿ, ವೇಸ್ಟ್ ಸ್ಕ್ರಬ್ಬರ್ ಹಾಕಿ, ಸ್ಟೀಲ್ ಸ್ಕ್ರಬ್ಬರ್ ಹಾಕಿ ಫುಲ್ಲು ಒಳಗಡೆ ಎಲ್ಲ ವಾಶ್ ಮಾಡಿ ಜಿಡ್ಡೆಲ್ಲ ತೆಗ್ದಿದ್ದೀನಿ. 90% ತೆಗ್ದಿದ್ದೀನಿ, 10% ಇದು ಹೋಗಲ್ಲ. ಇದು ಫಿಜಿಯೋ ಅಸೆಂಬ್ಲಿನ ಈ ಥರ ರಿಮೂವ್ ಮಾಡ್ಕೊಳ್ಳಿ. ಇದನ್ನೇ ಫಿಜಿಯೋ ಅನ್ನೋದು. ಇದ್ರದ್ದೇನು ಏನಂತಾರೆ, ಇದ್ರದ್ದೇನು ಕೆಲಸ ಅಂತ ನಾನು ಹೇಳ್ತೀನಿ.
ಇದರಿಂದ ಸ್ಪಾರ್ಕ್ ಬರ್ತಾ ಇರಲಿಲ್ಲ. ಕಾರಣ ಏನಂದರೆ ಸ್ಪಾರ್ಕ್ ಎಲ್ಲಿ ಬರಲ್ಲ ಅಂದರೆ ಇಲ್ಲಿ ಡಸ್ಟು ಅಕ್ಯುಮುಲೇಟ್ ಆದಾಗ ಇದ್ರ ಮೇಲೆ ಅಥವಾ ಈ ಸರ್ಫೇಸ್ ಏನಿದೆ ನೋಡಿ ಸರ್ಫೇಸು ಇದ್ರ ಮೇಲೆಲ್ಲ ಡಸ್ಟು ಗಲೀಜು ಕೂತ್ರೆ ಸ್ಪಾರ್ಕ್ ಬರಲ್ಲ. ಅಥವಾ ಈ ಈ ಬಾಡಿ ಒಳಗಡೆ ಜೆಡ್ಡು ಕೂತಿದ್ರೂ ಸ್ಪಾರ್ಕ್ ಬರಲ್ಲ, ಇಲ್ಲೂ ಕಾರಣ ಇರುತ್ತೆ. ಇವಾಗ ಇದು ಲಾಸ್ಟ್ ಟೈಮು ನಾನು ತೆಗೆದಿದ್ದೆ, ಆವಾಗ ಇದೆಲ್ಲ ನೀಟ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ನೀಟಾಗಿ ಕಾಣ್ತಿದೆ. ಲಾಸ್ಟ್ ಟೈಮ್ ಅಂದರೆ ಒನ್ ಇಯರ್ ಬ್ಯಾಕ್ ಅವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ, ಹಂಗಾಗಿ ಸ್ವಲ್ಪ ನೀಟಾಗಿ ಕಾಣ್ತಿದೆ. ಇವಾಗ ಪ್ರಾಬ್ಲಮ್ ಎಲ್ಲಾಗಿತ್ತಂದರೆ ಈ ಇದೆಲ್ಲಾಗಿತ್ತು. ಇದು ಬಂದು ಗ್ರೌಂಡು ನೆಗೆಟಿವ್ ಅಂತ ಇದರಲ್ಲಿ ಹೇಳ್ಕೊಡ್ತೀನಿ. ಈಗ ಇಷ್ಟು ಲೈಟ್ರದ್ದು ಪಾರ್ಟ್ಸ್ ಇದು, ಯಾವುದೊಂದು ಮಿಸ್ ಮಾಡಬೇಡಿ. ಇದೆಲ್ಲ ಸ್ಮಾಲ್ ಐಟಮ್ಸ್, ಇದಿಲ್ಲ ಅಂದರೆ ಸ್ಪಾರ್ಕ್ ಜನ್ರೇಟ್ ಆಗೋಲ್ಲ. ನೋಡಿ ಇವಾಗ ಇದನ್ನೆಲ್ಲ ನೀರಲ್ಲಿ ಹಾಕಿ ತೊಳ್ಕೊಂಬಿಡಿ. ಈ ಅಸೆಂಬ್ಲಿ ಏನಿದೆಯಲ್ಲ ಒಳಗಡೆ ಕ್ಲೀನ್ ಮಾಡೋಕ್ಕಾದ್ರೆ ಮಾಡಿ, ಒಳಗಡೆ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಈ ಸರ್ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳಿ. ಈ ನೀಲ್ ಟೈಪ್ ಇದೆಯಲ್ಲ, ಇದು ಮೊಳೆ ಏನಂತಾರೆ ಗೋಡೆಗೆ ಹೊಡಿತಾರಲ್ಲ ಆ ಥರ ಮಳೆ ಥರ ಇರುತ್ತೆ. ಈ ಮಳೆನ ಕ್ಲೀನ್ ಮಾಡ್ಕೊಳ್ಳಿ. ಇದು ಆಮೇಲೆ ಇದು ಸರ್ಫೇಸ್ ಕ್ಲೀನ್ ಮಾಡ್ಕೊಳ್ಳಿ. ಸ್ಯಾಂಡ್ ಪೇಪರ್ ಇದ್ರೆ ಸ್ಯಾಂಡ್ ಪೇಪರು ಅಥವಾ ಸ್ಟೀಲ್ ಸ್ಕ್ರಬ್ ಇದ್ರು ಓಕೆ. ಇವೆಲ್ಲ ಅಪ್ಪರ್ ಸೈಡು ಮಾತ್ರ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ. ಇದು ಒಳಗಡೆ ನೀಟಾಗಿ ಮಾಡ್ಕೋಬೋದು. ಇದೆಲ್ಲ ಸ್ಕ್ರಬ್ಬರ್ ತಗೊಂಡು ನೀಟಾಗಿ ಶೈನಿಂಗ್ ಬರೋಂಗೆ ಸ್ಕ್ರಬ್ ಮಾಡ್ಕೊಳ್ಳಿ ಈ ಥರ, ಓಕೆನಾ. ಆಮೇಲೆ ಇದು ಅಷ್ಟೇ, ಇದನ್ನು ಸ್ಕ್ರಬ್ ಮಾಡಿ ಇಟ್ಕೋಬೇಕು. ಇದನ್ನು ಅಪ್ಪರ್ ಸೈಡು ಲೋ ಬಾಡಿ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ಇಷ್ಟು ಮಿನಿಮಮ್ ಇದಿಷ್ಟು ನೀಟಾಗಿದ್ದರೆ ಒಳ್ಳೆಯದು. ಇದರಲ್ಲಿ ಯಾವುದೇ ಇದಿರಬಾರ್ದು, ಆಯಲ್ ಅಂದರೆ ಜಿಡ್ಡಿರಬಾರ್ದು. ಆಮೇಲೆ ಇವೆರಡು ಅಷ್ಟೇ, ಇವೆರಡು ಚಿಕ್ಕ ಚಿಕ್ಕ ಕಾಯಿನ್ ಕಳ್ತಿರೋದವಲ್ಲ, ಇದು ಅಷ್ಟೇ, ಯಾವುದೇ ರೀತಿ ಜಿಡ್ಡು ಅಕ್ಯುಮುಲೇಟ್ ಆಗಿರ್ಬಾರ್ದು ಇದ್ರ ಮೇಲೆ. ಇದಿಷ್ಟು ನೀವು ಪ್ರಾಪರಾಗಿ ಜಿಡ್ಡು ರಿಮೂವ್ ಮಾಡಿದ ಮೇಲೆ ಹಾಕಿ ಬಿಸಿನೀರಲ್ಲಿ ಹಾಕಿ ಏನು ಬೇಕಾದ್ರೂ ಮಾಡಿ. ಬಿಸಿನೀರಲ್ಲಿ ಹಾಕಿ ವಿಮ್ ಡ್ರಾಪ್ಸ್ ಹಾಕಿ ಇದೆಲ್ಲ ಸ್ಕ್ರಬ್ ಎಲ್ಲ ನೀಟಾಗಿ ಮಾಡಿ. ಒಳಗಡೆ ಮಾಡೋಕ್ಕಾದ್ರೆ ಮಾಡಿ. ಒಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ, ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡಿಬಿಡಬೇಡಿ. ಒಂದು ವೇಳೆ ಸ್ಪ್ರಿಂಗ್ ಡ್ಯಾಮೇಜ್ ಆಯ್ತು ಅಂದರೆ ಲೈಟ್ರ್ ವೇಸ್ಟು. ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ಈ ಸರ್ಫೇಸ್ ಮಾತ್ರ ನೀಟಾಗಿದೆ, ಈ ಕಡೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಈಗ ಇಷ್ಟು ಪಾರ್ಟ್ಸು ನೋಡಿದ್ರಿ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಮೊದಲು ಇದರಿಂದ ಸ್ಟಾರ್ಟ್ ಮಾಡೋಣ. ಇದು ಬಂದು ಫಿಸಿಯೋ ಅಸೆಂಬ್ಲಿ. ಈಗ ಇದು ತಗೊಂಡು ಇದೇನಿದೆಯೋ ಇದು ಇದನ್ನು ಇದಕ್ಕೆ ಹಾಕಿ. ಓಕೆನಾ. ಈಗ ನೆಕ್ಸ್ಟು ಈ ಪಾರ್ಟ್ ತಗೊಳ್ಳಿ. ಈ ಪಾರ್ಟ್ ತಗೊಂಡು ಇದೇನಿದೆ ಇದನ್ನು ಈ ರೀತಿ ಮುಖ ಈ ಏನಿದೆ ಅಲ್ಲ ಈ ಸೈಡು, ಇದು ಸ್ಮಾಲ್ ಹೋಲ್ ಇರುತ್ತೆ, ಇದನ್ನು ಈ ಥರ ಹಾಕಿ. ನೆಕ್ಸ್ಟು ಇದೇನಿದೆ ಸ್ಮಾಲ್ ಪ್ಲೇಟ್ ಟೈಪು, ಇದನ್ನು ಇದರೊಳಗಡೆ ಹಾಕ್ಬಿಡಿ, ಓಕೆನಾ. ನೆಕ್ಸ್ಟು ಇದೇನಿದೆ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಇದೇನಿದೆ ಇದನ್ನು ಇದಕ್ಕೆ ಹಾಕಿ, ಓಕೆನಾ. ಕ್ಲಿಯರಾ? ಆಮೇಲೆ ಇದು ಫಿಸಿಯೋ. ಈ ಫಿಸಿಯೋ ಏನು ಮಾಡುತ್ತೆ, ಇದಕ್ಕೆ ಯಾರು ಹೊಡೆದ್ರೆ ಇದು ಶೇಪ್ನ ಕಳ್ಕೊಳ್ಳುತ್ತೆ. ಶೇಪ್ ಅಂದರೆ ಈಗ ಕಲ್ಲು ಹೊಡಿತೀರ, ಅದು ಪುಡಿ ಆಗುತ್ತಲ್ಲ, ಅದೇ ಥರ ಇದು ಕಲ್ಲು ಟೈಪ್ ಇರುತ್ತೆ. ಮೆಟಲ್ ಇದು ಫುಲ್ ಮೆಟಲ್ ಇದು. ಇದೇನು ಮಾಡುತ್ತೆ, ಶೇಪ್ ಕಳ್ಕೊಂಡಾಗ ಇದರಲ್ಲಿ ಎಲೆಕ್ಟ್ರಿಕ್ ಅನ್ನೋದು ಜನ್ರೇಟ್ ಆಗುತ್ತೆ. ಎಷ್ಟು ಲೆವೆಲಿಗೆ ಅಂದರೆ ಹಿಟ್ಟಾದ ತಕ್ಷಣ 5000 ವೋಲ್ಟ್ಸ್ ತನಕ ಜನ್ರೇಟ್ ಆಗುತ್ತೆ ಇದರಲ್ಲಿ. ಇದೇನಾದರೂ ಹೊಡೆದ್ರೆ ಎಲೆಕ್ಟ್ರಿಕ್ ಶಾಕ್ ಅನ್ನೋದು ನಮ್ಮ ಬಾಡಿಗೆ ಅಪ್ಲೈ ಆಗುತ್ತೆ. ಇವಾಗ ಇದು ಹಾಕಿದ್ನಲ್ಲ, ಈಗ ಇದನ್ನು ಇದ್ರ ಮೇಲೆ ಹಿಂಗೆ ಫಿಕ್ಸ್ ಮಾಡಿಬಿಡಿ. ಇದು ಆಯಿತಾ. ಇವಾಗ ಇದ್ರ ಕೆಲಸ ಮುಗೀತು.
ನೋಡಿ ಇದ್ರ ಕೆಲಸ ಮುಗೀತು. ಒಂದು ನೆಕ್ಸ್ಟ್ ಇದನ್ನು ಇದ್ರೊಳಗೆ ಈ ವಾಷರ್ನ ಇದಕ್ಕೆ ಹಾಕ್ಬಿಟ್ರೆ ಇದ್ರದ್ದು ಏನು ಹ್ಯಾಮರ್ ಇದು ಫಿಸಿಯೋ ಅಸೆಂಬ್ಲಿ ಮುಗೀತು. ನೆಕ್ಸ್ಟು ಹ್ಯಾಮರ್ ಅಸೆಂಬ್ಲಿ. ನೋಡಿ ಇದು ಹ್ಯಾಮರ್ ಅಸೆಂಬ್ಲಿನ ತೊಗೊಂಡು ಈ ಸ್ಪ್ರಿಂಗ್ ಏನಿದೆಯಲ್ಲ ಈ ಸ್ಪ್ರಿಂಗ್ನ ಇದರಲ್ಲಿ ಹಿಂಗೆ ಹಾಕಿ. ಓಕೆ, ಈಗ ದೊಡ್ಡ ಸೈಡು ಈ ಸೈಡ್ ಹಾಕ್ಬಿಟ್ಟು ಮಾಡಬೇಕು. ಈಗ ಕರೆಕ್ಟ್ ಫಿಟ್ಟಿಂಗ್ ಆಗಿದೆ. ಇದು ಚಿಕ್ಕದು ಮೇಲೆ ಹೋಗಬೇಕು, ದಪ್ಪ ಕಡೆ ಇರೋ ಸ್ಪ್ರಿಂಗು ರಿವರ್ಸ್ ಬರಬೇಕು, ಅಂದರೆ ಆ ಸೈಡು. ಇದು ಈಗ ಏನಿದೆಯಲ್ಲ ಇದನ್ನ ಇಲ್ಲಿ ಹಾಕಿ ಇಲ್ಲಿ ಹಾಕಿ ಟೆಸ್ಟ್ ಮಾಡಿ ಒಂದ್ಸಲಿ ನೀವು ಹಾಕಿರೋದು ಪ್ರಾಪರ್ ಆಗಿದೆಯಾ ಅಂತ ನೋಡಿ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ನೀವೀಗ ಇದನ್ನು ಪುಷ್ ಮಾಡ್ತೀರಾ ಟಾಗಲ್ನ, ಇದು ಈ ಸೈಡ್ ಇದೇನಿದೆಯಲ್ಲ ಇದು ಪುಷ್ ಮಾಡಿದಾಗ ಇಲ್ಲಿ ನೇಲ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ನೋಡಿ. ನೇಲ್ ಬಂದು ಕ್ರಾಸ್ ಕೂತ್ಕೊಳ್ಳುತ್ತೆ ನೋಡಿ, ಸ್ಟ್ರೈಟ್ ಬರಲ್ಲ ಅದು. ಗಮನಿಸಿದ್ರಾ? ಕ್ರಾಸ್ ಕೂತ್ಕೊಳ್ಳುತ್ತೆ. ನೇಲ್ ಬಂದು ಈ ಸೈಡ್ ಕೂತ್ಕೊಂಡಾಗ, ಅಂದರೆ ಈ ಸೈಡ್ ಕೂತಿದೆ ನೋಡಿ, ಈಗ ಲೆಫ್ಟ್ ಸೈಡು ರೈಟ್ ಸೈಡು. ಈಗೇನಾಗುತ್ತೆ, ನೀವು ಪ್ರೆಷರ್ ಬಿಲ್ಡ್ ಮಾಡಿದಾಗ ಅದು ಅಲ್ಲಿಂದ ಜಾಗ ಚೇಂಜ್ ಆಗಿ ಮುಂದೆ ಬರುತ್ತೆ. ಆ ಕಡೆ ಟೆನ್ಷನ್ ಲೋಡ್ ಜಾಸ್ತಿ ಪ್ರೆಷರ್ ಆಗುತ್ತೆ, ಅದಕ್ಕೆ ಅಲ್ಲಿರೋಕ್ಕಾಗದೆ ಮೇಲೆ ಬಂದು ಹಿಟ್ಟಾಗುತ್ತೆ. ಕಾಣಿಸ್ತಾ ಇದೆಯಾ? ಲೆಫ್ಟಿಂದ ಫ್ರಂಟ್ ಬರುತ್ತೆ ಅದು. ಈಗ ನೀವು ಹ್ಯಾಮರ್ ಅಸೆಂಬ್ಲಿನ ಇದನ್ನು ರೆಡಿ ಮಾಡಿದ್ರಿ, ಓಕೆನಾ? ಈಗ ನೆಕ್ಸ್ಟು ಇದೇನಿದೆ ಫಿಸಿಯೋ ಅಸೆಂಬ್ಲಿಗೆ ಇದು ವಾಷರ್ನ ಹಿಂಗೆ ಕೂಡಿಸ್ಕೊಂಬಿಡೋಣ. ನೆಕ್ಸ್ಟು ಈ ವಾಷರ್ನ ಇಲ್ಲಿ ಕೂಡಿಸ್ಕೊಂಬಿಡೋಣ. ಇವಾಗ ರೆಡಿ ಆಯಿತು ನೋಡಿ, ಇವಾಗ ರೆಡಿಯಾಗಿರೋದು. ಇವಾಗ ಇದು ಮೇನು. ನೆಕ್ಸ್ಟು ಫಿಸಿಯೋ ಅಸೆಂಬ್ಲಿ, ಹ್ಯಾಮರ್ ಅಸೆಂಬ್ಲಿ ನೋಡಿ, ಈ ರೀತಿ ವರ್ಕ್ ಆಗುತ್ತೆ. ಈಗ ಟೋಟಲಾಗಿ ಈ ರೀತಿ ವರ್ಕ್ ಆಗುತ್ತೆ. ಈಗ ಏನು ಮಾಡಬೇಕು, ಇವಾಗ ಏನಿದು ಫಿಸಿಯೋ ಅಸೆಂಬ್ಲಿ ಇದೆ ನೋಡಿ, ಅದನ್ನು ಹಂಗೆ ಒಳಗೆ ಇದು ಮಾಡೋಣ. ಒಳಗೆ ಪ್ರೆಸ್ ಮಾಡೋಣ, ಓಕೆನಾ? ನೆಕ್ಸ್ಟ್ ಬರೋದು ಹ್ಯಾಮರ್ ಅಸೆಂಬ್ಲಿ ಏನಿದೆಯೋ ಇದನ್ನು ಹಂಗೆ ಇದರೊಳಗಡೆ ಹಾಕೋಣ. ಓಕೆನಾ? ನೆಕ್ಸ್ಟು ಇದು ಎಲ್ಲ ಮಾಡ್ಲಿಕ್ಕೂ ಬರಲ್ಲ, ಬಟ್ ಈ ಮಾಡ್ಲಿಕ್ಕೆ ಬಂದಿದೆ. ಇದು ಲೈಟರ್ದು ಎಕ್ಸ್ಟೆನ್ಷನ್ನು, ಅದು ಕೆಲವೊಂದು ಮಾಡ್ಲಿಕ್ಕೆ ಮಾತ್ರ. ಈಗೇನಿದೆ ಇದನ್ನು ಹಿಂಗೆ ಫಿಟ್ ಮಾಡ್ಕೊಳ್ಳೋಣ, ಓಕೆನಾ? ಈಗೇನಿದೆ ಇದು ನಾರ್ಮಲಾಗಿ ಸರಿ. ಓಕೆ, ಇವಾಗ ಇದು ರೆಡಿಯಾಗಿದೆ ನೋಡಿ. ಪ್ರೆಸ್ ಮಾಡಬೇಕಾದ್ರೆ ನಿಮ್ಮ ಬಾಡಿನೇ ನೆಗೆಟಿವ್, ಓಕೆನಾ? ನೆಗೆಟಿವ್ ಅನ್ನೋದು ಇಲ್ಲಿಂದ ಬರುತ್ತೆ, ಪಾಸಿಟಿವ್ ಅನ್ನೋದು ಒಳಗಡೆ ಹಿಟ್ಟಾದಾಗ ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಪ್ರಕಾರ ನೋಡಿ, ಇವಾಗ ವರ್ಕ್ ಆಗ್ತಿದೆ. ಇವಾಗ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.